ವೆಲ್ಕಮ್ ಟು ಮೈ ಫಸ್ಟ್ ಲಾಗ್. ನಾನು ನಿಮ್ಮ ಚೇತನ್ ಅಂದೇಲಿ. ಇವತ್ತು ನಾವು ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹೊಂಟಿವಿ. ನಾನು ನನ್ನ ತಮ್ಮನ ಜೊತೆ ಹೊಂಟೇನೆ. ಇವಾಗ ಜಸ್ಟ್ ಚಾಗಿ ಕುಡ್ಕೊಂಡು ನೆಲಮಂಗಲ ಬಿಟ್ಟಿವಿ. ಕುಣಗಲ್ ಕಡೆ ಹೋಗತ್ತೀವಿ. ಇವಾಗ ಟೈಮ್ ನೋಡ್ರಿ 6:30 ಆಗತ್ತೆ. ಓಕೆ, ಸೂಪರ್ ಫೀಲ್. ಹುಡುಗರೆಲ್ಲ ಫುಲ್ ಮುಂದೋಗಿರ್ತಾರ. ಹೋಗ್ಬಿಟ್ರೆ ಕ್ಯಾಚ್ ಮಾಡೋದು ಹುಡುಗರು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಫುಲ್ ಖುಷಿ ಆಗ್ಲಾಗತ್ತೆ, ಯಾಕಂದ್ರೆ ಇದು ನಂದು ಫಸ್ಟ್ ಲಾಗ್. ಕುಣಿಗಲ್ ಸಮೀಪದ ನಮ್ಮ ಹುಡುಗರು ಮಲ್ಲು ಮತ್ತು ಸಾಗರ್ ಟೋಟಲ್ 8 ಜನ ಹೋಗ್ತೀವಿ. ಕಾರ್ತಿಕ ಮಾಸಲ್ಲ ಮಂಜುನಾಥ ದರ್ಶನ ಮಾಡ್ಕೊಂಡು ಬರೋ ನಾನು ಒಂದು ಉದ್ದೇಶದೊಳಗೆ ನಮ್ಮ ಪ್ರಯಾಣ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ವಿ. ಸಾಯಂಕಾಲ 8 ಗಂಟೆ ಒಳಗೆ ರೀಚ್ ಆಗ್ಬೇಕಂದಿದ್ವಿ. ಅಂದ್ರೆ ಎಲ್ಲ ಪ್ಲೇಸಸ್ ನೋಡ್ಕೊಂಡು ಹೋಗ್ಬೇಕು. ಹಾಸನದಾಗ ನಾಷ್ಟ ಗಿಷ್ಟ ಮಾಡ್ಕೊಂಡು ಅಲ್ಲಿಂದ ಸೀದಾ ಸಕಲೇಶ್ಪುರದಿಂದ ನೆಕ್ಸ್ಟ್ ಅಲ್ಲಿಂದ ಯಾವ್ದಾದ್ರು ಪ್ಲೇಸ್ಗಳೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂತ ಹೋಗ್ಬಿಡುತ್ತೆ. ಯಾವ್ದಪ್ಪ ಕೋರಮಂಗಲ. ಎಷ್ಟು ಮಜಾ ಅಲ್ಲ ಬೆಳಿಗ್ಗೆ ಹೋಗೋದು. ಎಲ್ಲ ಹಚ್ಚ ಹಸಿರಾದ ಗಿಡದೊಳಗೆ ಮಂಜು ತುಂಬೈತಿ. ಸೊಂಪಾದ ರೋಡಿನ ಮ್ಯಾಗ ಪ್ರಯಾಣ ಮಾಡೋದೇ ಒಂಥರ ಮಜಾಪ. ಮನ್ಸಿಗೆ ಭಾರಿ ಹಿತ ಅನಿಸ್ತದೆ. ಗಾಳಿಯ ಒತ್ತಡ ಜಾಸ್ತಿ ಇದೆ, ಬೈಕಲ್ಲಿ ಗಾಳಿ ಹೋಗ್ತಾ ಇದೆ. ಕಮೆಂಟ್ ಮಾಡಿಬಿಟ್ರೆ ಹೆಂಗೆ ಅನಿಸ್ತೈತೆ ನಿಮಗೆ? ನಂಗೆ ಗೊತ್ತಾಗವಲ್ಲ ಸರ್. ನಿಮ್ಮ ಸಜೆಷನ್ ಮ್ಯಾಗ ಇಂಪ್ರೂವ್ ಮಾಡ್ಕೊಳ್ಳಿ ನಂತ ಮುಂದೆ. ಏನಂತೀರಿ? ಇದು ಆಕ್ಚುಲಿ ಚೆನ್ನಾಗಿ. ಸೋಲೂರು ಬಂದ್ವಿ. ಸೂಪರ್. ದಾವಣಗೆರೆ ಬೆನ್ನ ದೋಸೆ. ಕುಣಿಗಲ್ ಹತ್ರ ಆಂಜನೇಯ ಟೆಂಪಲ್ ಹೋಗ್ಬೇಕಂತ ಇತ್ತಪ್ಪ. ಹುಡುಗರೆ ಹತ್ತಿರ ಹೊಡೆದು ಬಿಟ್ಟರು. ಸೀದಾ ಮುಂದೆ ಹೋಗ್ಬಿಟ್ಟಾರ. ಇವಾಗ ದೇವ್ರುಗಳು ನಿಂತಾರಂತ. ಓಕೆ, ಬಿಡಿಯರು ಎಲ್ಲಿ ಅದಾರಪ್ಪ ನಮ್ಮ ಹುಡುಗರು? ಏನೋ ಕಾಣೋದ್ರಲ್ಲ, ಎಲ್ಲೋ ಸೈಡಿಗೆ ನಿಂತಾರಂತ. ಎಷ್ಟು ಹೊಡೆದು ಬಿಟ್ರೆ ಹಿಡಿದ್ರಿಗೆ ಹಂಗೆ ಗಾಡಿ ಏನಕತಿ ಅಪ್ಪ. ಇದು ವಾತಾವರಣ ಮಸ್ತ್ ಆಯ್ತು ನೋಡಪ್ಪ. ಬಾಯ್ಸ್ ಇಲ್ಲ, ಅಲ್ಲೇ ನಿಂತೀವಿ. ಮುಂದೆರಮ್ಮ ಪೆಟ್ರೋಲ್ ಹಾಕ್ಸಂತೀವಿ. ಹಾಂ ಬಾಯ್. ಇಲ್ಲಿಗೆ ಸರ್ವಿಸ್ ರಸ್ತೆ ಮುಕ್ತಾಯ. ಅವ ಫಾಸ್ಟ್ ಹೊಂಟ್ರ ಸ್ಲೋ ಮಾಡದ್ಬಿಟ್ಟು. ಹೆಲ್ಮೆಟ್ ಬಿತ್ತಲ್ಲ, ಅವ್ನು ಕಾರಾಗ ಹೋಗ್ತಿತ್ತ. ಹೆಲ್ಮೆಟ್ ಎಲ್ಲಿತ್ತದ? ಸ್ವಲ್ಪ ಹಿಂಗ್ ನೋಡು. ಅದ್ಯಾಕೆ ಹಿಂಗ್ ನೋಡ್ತೀಯ? ಗೈಸ್, ಸಕಲೇಶ್ಪುರ ದಾಟಿ ಆನ್ಬಾಳ ದಾಟಿ ಮಹಾರಾಜಳಿಗೆ ಹೋಗ್ತಿದ್ದೀವಿ.
ಹೊಸ ಬಾಯ್ಸ್ ಹೆಂಗ ಅನ್ಸ್ತದೆ ಕೆಳಗೆ ಬೈ ಏನ್ ತಿನ್ನತ್ತೆ ಮೆಕ್ಕೆಜೋಳ ತಿಂತೀರಾ? ಮೆಕ್ಕೆಜೋಳ ನಮಗೆ ಇದು ಬೈ ನಿಂತಿರ ಅವರು ಎಲ್ಲ ಫಾಲ್ಸ್ ನೋಡಿ ಬಂದು ಮೆತ್ತಗಾಗ್ಬಿಟ್ಟಾರಪ್ಪ. ಸಣ್ಣ ಕಾಲು ಹೇಳ್ಕೊತ ಬರತ್ತಾರೆ ನೋಡ್ರಾಗ ಕಾಲು ಹೆಂಗೆ ಹೇಳಿ ತರ್ಕಿರೋಣ. ಈಗ ಕಿವ ನೋಡ್ರಾಗ ಬಡ್ಡಿ ಈಗ ಇವನು ಕಾಲು ಹೇಳ್ಕೊತ ಬರ್ತಾನೆ ನೋಡ್ರಿ. ಹಾಕಿರಿ ವೆಲ್ಕಮ್ ಟು ಬೆಟ್ಟದ ಭೈರವೇಶ್ವರ. ಚುರುಮುರಿ ಬಜ್ಜಿ ಮಜ್ಜಿಗೆ ಮ್ಯಾಗಿ ಬೆಟರ್ ಭೈರವೇಶ್ವರ ಟೆಂಪಲ್ ನೋಡ್ಕೊಂಡು ಮಜ್ಜಿಗೆ ತೊಗೊಂಡು ಸ್ವಲ್ಪ ಮಜ್ಜಿಗೆ ಕೊಡೋಣ. ಮ್ಯಾಗಿ ಚುರುಮುರಿ ತಿನ್ನತ್ತಾರೆ ಮತ್ತು ಆಲ್ಮೋಸ್ಟ್ ತಿನ್ನಕ್ಕೆ ತುಟಿಗೆ ಡೈರೆಕ್ಟ್ ಹೋಗಿ ನೀರು ಜನರಿಗೆ ಮಜ್ಜಿಗೆ ಕುಡ್ದೇ ನಡೀತೈತೆ. ಅಲ್ಲಿ ತನಕ ಹೊಟ್ಟೆ ಆಸರ ಆಗ್ತೈತೆ. ಸುಮ್ಮನೆ ನೋಡೋ ಅಂತ ಓಪನ್ ಮಾಡ್ತಾರೆ ಶೈಲ. ಇನ್ನೇನೆಲ್ಲ ಜಾಲಿ ಜಾಲಿ ಕೇಳ್ಬೇಕು ರೀ. ಹೊಲ್ಪ ಮ್ಯಾಗಿ ಹೋಗಲ್ಲ ನೋಡಿ ಫ್ರೆಂಡ್ಸ್, ಮ್ಯಾಗಿ ಒಳಗೆ ಏನೋ ಉಳ್ಳಾಗಡ್ಡೆ ಇಲ್ಲ, ಟಮಾಟೆ ಇಲ್ಲ, ಟಮಟೆ ಇಲ್ಲ. ನಮ್ಮ ಮಂದಿ ಜರ ಉಳ್ಳಾಗಡ್ಡಿ ಬೇಕು. ನೀರಾಗಿ ಕುದಿಸಾರತ್ತೆ, ನೀರು ಹಾಕಿ ಕುದಿಸ್ಬಿಟ್ರೆ ನೀರಾಗಿ ಕುದಿಸಿ ಕೊಟ್ಬಿಟ್ರು. ಏನೋ ತಿನ್ನೋದು ಹಸಾಗ್ಯದ.